ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಸೆಷನ್ 4, 5, 6 ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಆವಾಗಲೇ ಲಾಸ್ಟ್ 1, 2, 3 ಆಗಿತ್ತು ಲಾಸ್ಟ್ ಸೆಷನು. ಈ ಸೆಷನಲ್ಲಿ 4, 5, 6 ಆ್ಯಂಡ್ ಮೋರ್ ಓವರ್ ನಾನು ಫಸ್ಟ್ ಸೆಷನ್ ಹಾಕಿದಾಗ ತುಂಬ ಜನ ನೋಡಿದ್ದೀರಾ, ಹಂಗೆ ಕಮೆಂಟ್ ಮಾಡ್ತಾಯಿದ್ದೀರಾ, ಬ್ರೋ ಬಟ್ ನೀವು ಹಾಕಿರೋ PDF ಲಿಂಕ್ ನನಗೆ ಸಿಗ್ತಾಯಿಲ್ಲ ಅಂತ. ಬ್ರೋ ಅದು ಯೂಟ್ಯೂಬ್ದು ಅದೇನೋ ಪ್ರಾಬ್ಲಮ್ ಆಗಿದೆ. ಯೂಟ್ಯೂಬ್ ಹೆಲ್ಪ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರು 24 hours ಟೈಮ್ ತೊಗೊಂಡಿದ್ದಾರೆ. ಸೊ ಅದಾದಮೇಲೆ ನಿಮಗೆ ಲಿಂಕ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಟೆಲಿಗ್ರಾಮ್ ಕೋಡ್ ಕೊಟ್ಟಿದ್ದೀನಿ. ಈ ಕೋಡ್ನ ಸ್ಕ್ಯಾನ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೊ ಅದರಲ್ಲಿ ನಿಮಗೆಲ್ಲ PDF ಕೂಡ ಸಿಗುತ್ತೆ, ಸೆಷನ್ 1ಇಂದ ಸೆಷನ್ 6 ತನಕ. ಆ್ಯಂಡ್ ಮೋರ್ ಓವರ್ ನಿಮ್ಗೆ ಗಿಟಪ್ ಬೇಕು ಅಂದರೆ ಗಿಟಪ್ ಲಿಂಕು ಕೂಡ ಅದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಗಿಟಪ್ ಲಿಂಕು ಕೂಡ ನಿಮಗೆ ಸಿಗುತ್ತೆ. ಏನಾದ್ರು ಇದ್ದರೆ ಅದರಲ್ಲೇ ಚಾಟ್ ಮಾಡಿ ಟೆಲಿಗ್ರಾಮಲ್ಲೇ, ಅಲ್ಲಿ ಕಮೆಂಟ್ ಸೆಕ್ಷನ್ ಬರುತ್ತೆ ಒಂದೊಂದಕ್ಕೆ. ಸೊ ಅದ್ರ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಿ ಅದಕ್ಕೆ ಬೇಕಾದ್ರೆ ನಿಮಗೆ ರೆಸ್ಪಾನ್ಸ್ ಮಾಡಿ ಓಕೆ, ಐ ವಿಲ್ ಹೆಲ್ಪ್ ಫಾರ್ ಯು. ಹರ್ಷ ವ್ಯಾಂಡರಲ್ಲಿ ಕಮೆಂಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಗಿಟಬ್ ಲಿಂಕು ಕೂಡ ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕು ಕೂಡ ಇದೆ. ಸೊ ನೀವು ಯಾವುದಕ್ಕೆ ಹೋದ್ರೂ ವಿತ್ ನೇಮ್ ಹಾಕಿ ನಿಮಗೆ ಆ PDF ಅಪ್ಲೋಡ್ ಮಾಡಿರ್ತೀನಿ. ನೀವು ಬೇಕಾದ್ರೆ ಗಿಟಬಲ್ಲೂ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಕೂಡ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಆ ಕಮೆಂಟ್ನ ಪಿನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಒಂದು ಪ್ರೋಸೆಸ್ ನಡೀತಿರ್ಬೇಕಾದ್ರೆ ಯೂಟ್ಯೂಬಲ್ಲಿ ಬೇರೆ ಪ್ರೋಸೆಸ್ಗೆ ಆಗಿಬಿಡಲ್ಲ. ಸೊ ಅದಕ್ಕೋಸ್ಕರ 24 hours ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇವಾಗ ಬ್ಯಾಕ್ ಟು ದ ಪಾಯಿಂಟ್. ಸೊ ಇವಾಗ ನಾವು ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ ಬಂದು 1, 2, 3 ಅನ್ನೋ ಕಂಪ್ಲೀಟ್ ಮಾಡಿದರೆ ಇವಾಗ 4, 5, 6 ಮಾಡೋಣ. ಸೊ ತುಂಬ ಜನ ನೋಡಿ ಹೆಲ್ಪ್ ಆಯಿತು ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು. ಹಾಗೆ ನೋಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಪಿನ್ ಟು ಪಿನ್ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಬಟ್ ಲೇಟ್ ಆಗ್ಬೋದು. ಬಟ್ ಇವೆಲ್ಲ ಏನಂದರೆ ಇದು ಮೈಂಡ್ ಮ್ಯಾಟ್ರಿಕ್ಸ್ ಅವ್ರದ್ದು, ಇದು ಮೇಯ್ನ್ ಫಾರ್ ನಮ್ಮ ಬೇಸಿಕ್ ಪರ್ಪಸ್ಗೆ, ಮೀನ್ಸ್ ಇವರು ಮಾಡ್ತಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಈ ತುಂಬ ಸಾವಿರ ಜನ ಇರ್ತಾರೆ, ಸಾವಿರ ಜನದ್ದು ಇವ್ರದ್ದೆಲ್ಲ ನೋಡೋಕೆ ಹೋಗಲ್ಲ. ಲಾಸ್ಟಲ್ಲಿ ಆ ಕೋರ್ಸ್ ಕಂಪ್ಲೀಟ್ ಎಷ್ಟೆಷ್ಟಾಗಿದೆ ಅಂತ ಕೇಳ್ತಾರೆ ಹೊರತು ಇನ್ನೇನು ಮಾಡೋಕ್ಕೋಗಲ್ಲ. ಮೇಯ್ನ್ ಅವರು ಪ್ರಾಜೆಕ್ಟ್ ಕೊಡ್ತಾರಲ್ಲ, ಪ್ರಾಜೆಕ್ಟ್ ಕೊಡೋದು ಮೇಯ್ನು. ಸೊ ಇವೆಲ್ಲ ಸುಮ್ಮನೆ ನಾರ್ಮಲಾಗಿ ಇವರೆಲ್ಲ ಫಾಲೋ ಮಾಡಲಿ ಅಂದ್ಬಿಟ್ಟು. ಸೊ ಇವಾಗ ಲ್ಯಾಬ್ ಸೆಷನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದಾಗ ಲ್ಯಾಬಿಗೆ ಹೋಗೋಣ. ಸೊ ಇದರಲ್ಲಿ ಏನೇನಿದೆ, ಸೊ ಇದು ಬಿಸ್ನೆಸ್ ಕಾರ್ಡಲ್ಲಿ ನೇಮು, ಟೈಟ್ಲು, ಮತ್ತು ಲೋಗೋ, ಹೆಡ್, ಕಾಂಟ್ಯಾಕ್ಟು ಮಾಮೂಲಿ. ಅದಾದಮೇಲೆ ಇಲ್ಲಿ ಬಂದಾಗ ನೇಮು, ಕಾಂಟ್ಯಾಕ್ಟ್ ನಂಬರು, ಇಮೇಲ್ ID. ಸೊ ಇದ್ರದ್ದೇ ಇದೆ ಇಲ್ಲಿ. ಸೊ ಲೋಗೋ ಇರಬೇಕು, ಹೆಡರ್ ಇರಬೇಕು, ಕಾಂಟ್ಯಾಕ್ಟ್ ಇರಬೇಕು. ಸೊ ಈ 3 ಬಂದು ಈ ಬ್ಲಾಕಲ್ಲಿ ಇರಬೇಕು. ಸೊ ಅದ್ರ ಜೊತೆಗೆ ಇಮೇಲ್ ID. ನಾರ್ಮಲಾಗಿ ಒಂದು ಬಿಸ್ನೆಸ್ ಕಾರ್ಡ್ ಯಾವ ಥರ ಇರುತ್ತೋ ಆ ಥರ ಇದು ಮಾಡಬೇಕು. ಇಲ್ಲ ನಿಮ್ಮ ಬಿಸ್ನೆಸ್ ಕಾರ್ಡ್ ಅನ್ನೋದಕ್ಕಿಂತ ನೀವೆಲ್ಲರೂ ಹೋದರೆ ವಿಸಿಟಿಂಗ್ ಕಾರ್ಡ್ ನೋಡಿರ್ತೀರಲ್ಲ, ಸೊ ಅದು ಬಿಸ್ನೆಸ್ ಕಾರ್ಡ್ ಅಂತ ಹೇಳೋದು. ಬಟ್ ನಾರ್ಮಲಾಗಿ ತುಂಬ ಜನ ವಿಸಿಟಿಂಗ್ ಕಾರ್ಡ್ ಅಂತಲೂ ತುಂಬ ಯೂಸ್ ಮಾಡ್ತಾರೆ. ಸೊ ಇವಾಗ ಇಲ್ಲಿ 4th ಸೆಷನ್ದು ಕೋಡ್ ಇದೆ. ಕೋಡ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡೋದು, ಪೇಸ್ಟ್ ಮಾಡಿ ರನ್ ಕೊಡೋದು. ಸೊ ಇವಾಗ ಇಲ್ಲಿ ಬಾಕ್ಸಲ್ಲಿ ಫುಲ್ ಬಂದುಬಿಡುತ್ತೆ ನೋಡಿ. ಹರ್ಷ ಆ್ಯಂಡ್ರಾಯ್ಡ್ ಡೆವಲಪರ್, ನಂಬರು, ಇಮೇಲ್ ID, ಗಿಟಪ್ಪು. ಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೋದು. ಸೊ ನಾನು ಗಿಟಪ್ಪು ಕೂಡ ಕೊಟ್ಟಿದ್ದೀನಿ, ಸುಮ್ಮನೆ ಹಂಗೆ ಇರಲಿ ಅಂದ್ಬಿಟ್ಟು. ಸೊ ಇದಾಯಿತು. ಇದು ನಾರ್ಮಲಾಗಿ ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ಕೋಬೋದು, ಸ್ಪೆಸಿಫಿಕ್ಕಾಗಿ ನಮ್ಮ ನೇಮೇ ಬೇಕು ಅಂತ ಏನಿಲ್ಲ. ನಾನು ಸುಮ್ಮನೆ ಕೊಟ್ಟಿದ್ದೀನಿ ಅಷ್ಟೇ. ಸೊ ಅಲ್ಲಿ ಬಿಟ್ಟು ಅದೊಂದು ಹೆಸ್ರು ಬಿಟ್ಟು ಬೇರೆ ಏನೂ ಇಲ್ಲ, ಬೇರೆ ಎಲ್ಲ ಚೇಂಜ್ ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ಕೋಬೋದು. ಸೊ ರನ್ ಆಯಿತು. ಇವಾಗ ಸಬ್ಮಿಟ್ ಟು ಡು ಲಿಸ್ಟ್, ಸಬ್ಮಿಟ್ ಕೊಟ್ಟು ಟು ಡು ಲಿಸ್ಟು. ಇಲ್ಲ ಆಮೇಲೆ ಫೈಲ್ನ ಅಪ್ಲೋಡ್ ಮಾಡಬೇಕು. ಬೇರೆ ಸೆಷನ್ ಎಲ್ಲ ನೋಡಿದ್ರಲ್ಲ, ಸೇಮ್ ಟು ಸೇಮೇ ಇದೆ, ಎಲ್ಲ ಏನು ಚೇಂಜಸ್ ಇಲ್ಲ. ಸೊ ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್, ಸಬ್ಮಿಟ್ ಅಷ್ಟೇ. ಆಮೇಲೆ ಸೋರ್ಸು, ಟು ಡು ಲಿಸ್ಟು ಇದಾಯಿತು. ನೆಕ್ಸ್ಟು ಟಾಸ್ಕು, ಇದು ಕೂಡ PDF ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ADK ಓಪನ್, ಆ್ಯಡ್ ಫೈಲ್, ಆಯಿತು. ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ಗೆ ಹೋದರೆ
ಇಲ್ಲಿ ಕೋಡ್ ಕ್ವಿಝ್ ಇರುತ್ತೆ. ಈ ಕ್ವಿಝ್ನ ಅಟೆಂಡ್ ಮಾಡಬೇಕು. ನಾನು ನಿಮಗೆ ಈ ಕ್ವಿಝನ್ನೆಲ್ಲ ಅಟೆಂಡ್ ಮಾಡಿ ನಿಮಗೆ ಲಾಸ್ಟಲ್ಲಿ ಆನ್ಸರ್ನ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ಪಾರ್ಟ್ 1ಅಲ್ಲಿ ಮಾಡಿದ್ನಲ್ಲ, ಸೊ ಇದೇ ಥರ ಎಲ್ಲ ತೋರ್ಸೋಕ್ಕಾಗಲ್ಲ. ನೀವು ಎಂಟ್ರಿ ಮಾಡೋ ಟೈಮಲ್ಲಿ ಈ ವಿಡಿಯೋನ ಪಾಸ್ ಮಾಡಿಕೊಂಡು ಆನ್ಸರ್ನ ನೋಡಿಕೊಂಡು ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡ್ಬೋದು. ಸೊ ಟೋಟಲಿ 10 ಆಯಿತು. ಸಬ್ಮಿಟ್ ಕೊಡ್ತೀನಿ. ಸೊ ರಿಸಲ್ಟ್ ಬಂದು 10/10. ನಿಮಗೆ ಆನ್ಸರ್ ರಿವ್ಯೂ ಮಾಡ್ತೀನಿ. ಫಸ್ಟ್ ಬಂತು, ಸೆಕೆಂಡ್ ಬಂತು, ಥರ್ಡ್ ಬಂತು, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, 10th. ಸೊ ಇಷ್ಟೇ. ಇದು ಬಂದು ಸೆಷನ್ 4 ಕಂಪ್ಲೀಟೆಡ್. ಸೆಷನ್ 4 ಕಂಪ್ಲೀಟ್ ಆಯಿತು. ಇವಾಗ ಸೆಷನ್ 5 ಮಾಡೋಣ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕ್ಕಿದ್ದೀನಿ. ಆ್ಯಸ್ ಯೂಶ್ವಲ್ ನೀವು ಮಾಡ್ಕೊಳ್ಳಿ ಹಂಗೆ. ಸೊ ಇದರಲ್ಲಿ ಸ್ಟೂಡೆಂಟ್ ಟೆಂಪ್ಲೇಟ್ಸ್ ಕೇಳಿದ್ದಾರೆ. ಸೊ ಅದರಲ್ಲಿ ಡೇಟಾ ಕ್ಲಾಸ್ ಇರಬೇಕು, ನ್ಯೂಮೆರಬಲ್ ಇರಬೇಕು, ಕಂಡೀಷ್ನಲ್ಲು ಆ್ಯಂಡ್ ಲ್ಯಾಂಬ್ಡಾ ಮೀನ್ಸ್. ಇದರಲ್ಲಿ ಬಂದು ಸ್ಟೆಪ್ ಬೈ ಸ್ಟೆಪ್ ಬಂದು ಒಂದು ನೇಮು, ಫೋನ್ ನಂಬರು, ಇಮೇಲ್ ಐ ಡಿ. ಆಮೇಲೆ ಇಂಪ್ಲಿಮೆಂಟು ಬಂದು ಸ್ಟ್ರಿಂಗ್ ಡೇಟಾ ಫಾರ್ಮೇಟ್ ಇರುತ್ತೆ. ಅದರಲ್ಲಿ ಫೋನ್ ನಂಬರ್ ಆರ್ ಇಮೇಲ್ ಐ ಡಿ ಅಂತ ಕೇಳಿದ್ದಾರೆ, ಇಲ್ಲ ನಲ್ಲ ಡಿಸ್ಪ್ಲೇ. ಸೊ ಅದು ಬಿಟ್ಟು ಕಾಂಟ್ಯಾಕ್ಟ್ ಬಿಟ್ಟರೆ ಅಟ್ಲೀಸ್ಟ್ 5 ಕಾಂಟ್ಯಾಕ್ಟ್ ನಲ್ ಫೋನ್ ನಂಬರ್ ಮೀನ್ಸ್ 5 ಎಕ್ಸಾಂಪಲಾಗಿ 5 ನಂಬರ್ ಹಾಕ್ಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ಆರಾಮಾಗಿ ಕೊಟ್ಟಿದ್ದಾರೆ ನೋಡಿ. 5 ಆಲ್ ಕಾಂಟ್ಯಾಕ್ಟ್, ಇದು ಫೇವ್ರೇಟ್ ಕಾಂಟ್ಯಾಕ್ಟು, ಮತ್ತು ಕಾಂಟ್ಯಾಕ್ಟ್ ವಿತ್ ಇಮೇಲ್ ಐ ಡಿ. ಸೊ ಇದು ಟು ಡು ಲಿಸ್ಟು. ಸೊ ಈ ಥರ ನಮಗೆ ಔಟ್ಪುಟ್ ಬರಬೇಕು. ಸೊ ಈ ಥರ ಔಟ್ಪುಟ್ಟಿಗೆ ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದೀವಿ. ಸೊ ಅದನ್ನ ಕಾಪಿ ಮಾಡಿದ್ರೆ ಸೊ ಇಲ್ಲಿ ಬರುತ್ತೆ. ಆಲ್ ಕಾಂಟ್ಯಾಕ್ಟ್ಸ್ಟು ಎಷ್ಟಿದೆ, ಫೇವ್ರೇಟ್ ಕಾಂಟ್ಯಾಕ್ಟ್ 2 ಇದೆ, ಮತ್ತು ಕಾಂಟ್ಯಾಕ್ಟ್ ವಿತ್ ಇಮೇಲ್ ಐ ಡಿ 2 ಇದೆ. ಸೊ ತುಂಬ ಎಲ್ಲ ಬೇಡ ಅಂದ್ಬಿಟ್ಟು. ಸೊ ಔಟ್ಪುಟ್ ಬಂತು. ಸಬ್ಮಿಟ್ ಕೋಡು, ಸಬ್ಮಿಟ್ ಕೊಡಿ. ಸೊ ಅದಾದಮೇಲೆ ಇಲ್ಲಿ ಬಂದು ಫೈಲ್ ಅಪ್ಲೋಡ್ ಮಾಡಬೇಕು. 5th ಲ್ಯಾಬ್. ಸೊ ಅಪ್ಲೋಡ್ ಆಯಿತು. ಮಾರ್ಕ್ ಆ್ಯಸ್ ಸಬ್ಮಿಟೆಡ್. ಆಮೇಲೆ ರಿಸೋರ್ಸ್ ಟು ಡು ಲಿಸ್ಟ್ ಇದು AADK ಕೊಡೋಣ. ಸೊ ಇದು ಆಯಿತು. ಓಕೆ, ಎಂತಕ್ಕೆ ಚೆಕ್ ಮಾಡಿದೆ ಅಂದರೆ ಇಲ್ಲಿ 0.00 MB ಇದೆ. ಆಮೇಲೆ ಅಪ್ಲೋಡ್ ಆಗಿಲ್ಲ ಅಂದರೆ ಸುಮ್ಮನೆ ಸೈಕ್ ಆಗುತ್ತೆ ಆಮೇಲೆ. ಸೊ ಆಮೇಲೆ ನೆಕ್ಸ್ಟ್ ಬಂದು ಮಾಮೂಲಿ ಕ್ವಿಝ್, ಎಲ್ಲದಕ್ಕೂ ಕ್ವಿಝ್ ಕೊಟ್ಟೇ ಕೊಡ್ತಾರೆ. ಸೊ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಲಾಸ್ಟಲ್ಲಿ ಆನ್ಸರ್ ತೋರಿಸ್ತೀನಿ. ಸೊ ಟೋಟಲಿ 10 ಕ್ವಶನ್ಸ್ ಆನ್ಸರ್ ಆಯಿತು. ಸಬ್ಮಿಟ್. ಸೊ 10/10. ಸೊ ನಿಮಗೆ ಆನ್ಸರು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್, ಸೆವೆಂತ್ ಒನ್, ಏಯ್ತ್ ಒನ್, ನೈನ್ತ್ ಒನ್, 10th ಒನ್. ಸೊ ಫಾಸ್ಟ್ ಆಗಿದ್ದರೆ ಸ್ವಲ್ಪ ಪಾಸ್ ಮಾಡಿ ಅದನ್ನ ಟಿಕ್ ಹಾಕ್ಕೊಂಡು ಸೊ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ 5 ಆಯಿತು. ಇವಾಗ ನೆಕ್ಸ್ಟು 6th ಬಂತು. ಸಿಕ್ಸ್ತ್ ಒನ್ ನಾನು ಯಾವುದು ಕ್ಲಿಕ್ ಮಾಡಿಲ್ಲ. ಸೊ ಈ ಥರ ಇರುತ್ತೆ. ಮಾರ್ಕ್ ಆ್ಯಸ್ ಎ ಕಂಪ್ಲೀಟ್ ಕೊಡಿ. ಇದು ಕಂಪ್ಲೀಟು.
ಸೊ ಇದರಲ್ಲಿ ಮಾಡಿದ್ದೀನಿ ಅನಿಸುತ್ತೆ, ಐ ಗೆಸ್ ಮಾಡಿರ್ತೀನಿ, ಬಟ್ ಆದರೂ ಟಿಕ್ ಹಾಕಿಲ್ಲ. ಮಾಡಿದ್ದೀನಿ. ಸೊ ಬಟ್ ಆದರೆ ಟಿಕ್ ಆಗಿಲ್ಲ, ಸಾರಿ ಟಿಕ್ ಅಂತೀನಿ, ಮಾರ್ಕ್ ಹಾಕಿಲ್ಲ. ಏನಿಲ್ಲ ಶೆಡ್ಯೂಲಲ್ಲಿ, ಇದರಲ್ಲಿ ಏನಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ಟಾಸ್ಕೆ. ಸೊ ಇಲ್ಲೋಗಿ ಲ್ಯಾಬು. ಸೊ ಇದಕ್ಕೇನೆಂದರೆ ಇಟ್ಸ್ ಟೇಕ್ 2 to 3 lines. ಇಟ್ ಈಸ್ ಸ್ಪೆಷಲ್ ಮೆಸೇಜ್ ಆನ್ ಡಬಲ್. ಇದರಲ್ಲಿ ಏನು ಕೊಡ್ತಾರೆ ಅಂದರೆ, ಔಟ್ಪುಟ್ ನೋಡೋಣ. ಔಟ್ಪುಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ರೋಲ್, ಇವಾಗ ಲೈಕ್ ಡೈಸ್ ಹಾಕ್ತೀರ ಗೊತ್ತಾ, ಅವು ಏನೇ ಆಟ ಆಡಬೇಕಾದ್ರೆ ರೋಲರ್ ಹಾಕಲ್ಲ. ಸೊ ಅದರಲ್ಲಿ ಹಾಕ್ತಾ ಯಾವುದು ಎಷ್ಟು ಬರುತ್ತೆ, ಹೆಂಗೆ ಬರುತ್ತೆ, ನಮಗೆ ವಿಸಿಬಲ್ ಆಗೋದೇ 3 ಸೈಡು, ಕೆಳಗಡೆ ಇರೋದು ಕಾಣಿಸಲ್ಲ, ಆ ಕಡೆ ಆಪೋಸಿಟ್ ಇರೋದು ಕಾಣಿಸಲ್ಲ. ಸೊ ಈ ಥರ 3 ಸೈಡ್ ಯಾವ್ಯಾವ್ದು ಬರುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡ್ಬಿಟ್ಟು ಬರೆಯೋಕ್ಕೆ ಹೇಳಿರೋದು ಅಷ್ಟೇ. ಆ ಥರ ಕೋಡಿಂಗ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಇವಾಗ ನಮ್ಮದು ಕೋಡು ಸೊ ಇಲ್ಲಿದೆ. ಇದಕ್ಕೆ ಸಿಂಪಲ್ ಕೋಡು, ತುಂಬ ಅಷ್ಟೊಂದೇನು ಇಲ್ಲ, ಇಷ್ಟೇ. ಸೊ ಇಫ್ ಇನ್ ಕೇಸ್ ನಿಮಗೇನಾರ ಈ ಕೋಡ್ ಏನಾರು ರನ್ ಆಗಲಿಲ್ಲ, ನಿಮಗೆ ಔಟ್ಪುಟ್ ಬರಲಿಲ್ಲ ಅಂದರೆ ಆ ಕೋಡ್ನ ಎತ್ತಿ ಚಾಟ್ ಜಿ ಪಿ ಟಿಗೆ ಹಾಕಿ, ಚಾಟ್ ಜಿ ಪಿ ಟಿಯಿಂದ ಮತ್ತೆ ಕೋಡ್ ಕೇಳಿ. ಎಂತಕ್ಕಂದರೆ ಒಂದೊಂದು ಸತಿ ಇವಾಗ ಬಂತು ನೋಡಿ ಔಟ್ಪುಟ್. ಸೊ ಏನೋ ಅದೇನೋ ಇರುತ್ತಂದರೆ, ಒಂದೊಂದು ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತೀನಲ್ಲ, ಸೊ ಅವಾಗ ಒಂದು ಕಾಮ ಆಗಿರ್ಬೋದು, ಇಲ್ಲ ಏನಾರು ಒಂದು ಮಿಸ್ ಆಗಿಬಿಟ್ಟಿರುತ್ತೆ, ಆವಾಗ ಔಟ್ಪುಟ್ ಬರ್ತಾ ಇರಲ್ಲ ಅದು. ಸೊ ಅದನ್ನೇ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಚಾಟ್ ಜಿ ಪಿ ಟಿಗೆ ಹಾಕ್ಬಿಟ್ಟು ಅವಾಗ ಮತ್ತೆ ಕೋಡ್ ಕೇಳಿ, ಆವಾಗ ಕೊಡುತ್ತೆ. ಆಲ್ಮೋಸ್ಟ್ ಈ ಥರ ಆಗಿಲ್ಲ, ಬಟ್ ಇದೇ ಫಸ್ಟ್ ಆಗಿರೋದು. ಸೊ ನಾನು ಅಲ್ಲಿ ನೆಕ್ಸ್ಟ್ ಹೊಡೆದ್ನೆ. ಸೊ ರನ್ ಆಯಿತು. ರನ್ ಆದಮೇಲೆ ಸಬ್ಮಿಟ್ ಟು ಡು ಲಿಸ್ಟ್ ಸಬ್ಮಿಟ್ ಮಾಡಿದೆ. ಸೊ ಫೈಲ್ ಬಂತು. work as complete. Yes, submit. My source to do list. Okay. ಸಬ್ಮಿಟ್ ಅಂತ ಮಾಡಿರೋದೆಲ್ಲ ಆನ್ಸರ್ ಬರ್ತೈತೆ. ಸೊ ಇವಾಗ ಮತ್ತೆ ಕ್ವಿಝಿಗೆ ಬಂದರೆ ಲಾಸ್ಟ್ ಸ್ಟೆಪ್ಪು. ಸೊ ಇದನ್ನ ನಿಮಗೆ ಆನ್ಸರ್ ಕೊಡ್ತೀನಿ ಆ್ಯಸ್ ಯೂಶ್ವಲ್. ನೋಡಿ 10 out of 10 ಬಂತು. ಸೊ ರಿವ್ಯೂ ಆನ್ಸರು ಸೆಷನ್ 6 1 2 3 4 5 6 7 8 9 10. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. 6 ಟೋಟಲಿ 4 5 6 ಬಂದು ಕಂಪ್ಲೀಟ್ ಆಯಿತು. ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ 1 2 3 ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಹೋಗಿ ನೋಡಿ. ಸೊ 21 ಪಾಯಿಂಟ್ ಸಮಥಿಂಗ್ 23ನೋ 24 ಆಯಿತು. ಸೊ ಡೈರೆಕ್ಟ್ 10 ಜಾಸ್ತಿ ಆಯಿತು. 33.33% ಕಂಪ್ಲೀಟ್ ಆಗಿದೆ ಕೋರ್ಸಲ್ಲಿ. 28 ಟಾಸ್ಕ್ 84ಅಲ್ಲಿ. ಸೊ ಈ ವಿಡಿಯೋನ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋ ತೊಗೊಂಬರ್ತಾ ಇರ್ತೀನಿ. ಇನ್ನೊಂದು ರೆಕಾರ್ಡಿಂಗ್ ಸೆಷನ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ఎందుకంದರೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಯಾರು ನೋಡೋಕ್ಕಾಗಲ್ಲ ಬೇಕಾದ್ರೆ ಅವರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೋಬೋದು. ಆ್ಯಂಡ್ ಮೋರ್ ಓವರ್ ನಿಮಗೆ PDF ಲಿಂಕ್ ಸಿಗ್ತಾಯಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಆಲ್ಟರ್ನೇಟಾಗಿ ನಾನು ಕಮೆಂಟಲ್ಲಿ ಹರ್ಷ ಭಂಡಾರ್ ಪೇಜಿಂದ ಒಂದು ಕಮೆಂಟ್ ಹಾಕಿರ್ತೀನಿ. ಅದರ ಲಿಂಕ್ ಇರುತ್ತೆ. ಅದೊಂದು ನಂದು ಒಂದೇ ಪೇಜಲ್ಲೇ ಮಾತ್ರ ಲಿಂಕ್ ಬರೋದು. ಬೇರೆ ಯಾರೇ ಲಿಂಕ್ ಹಾಕಿದ್ರು ನಾನು ಡಿಲೀಟ್ ಮಾಡ್ತೀನಿ. ನಿಮಗೆ PDF ಬೇಕು ಅಂದರೆ ಅದಕ್ಕೆ ಹೋಗಿ ವಿಸಿಟ್ ಮಾಡಿದ್ರೆ ಗಿಟಾಪಲ್ಲೂ ಬರುತ್ತೆ, ಬೇಕಾದ್ರೆ ಟೆಲಿಗ್ರಾಮಲ್ಲೂ ಕೂಡ ಇದೆ.
ಸೊ ಇಫ್ ಪಾಸಿಬಲ್ ನಾನು ಟೆಲಿಗ್ರಾಮ್ದು ಸ್ಕ್ಯಾನರ್ ಹಾಕ್ತೀನಿ, ಆದರೆ ಮೀನ್ಸ್ ಪೇಜಿಗೆ ಮಾತ್ರ ಆದರೆ, ಇಲ್ಲಾಂದರೆ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಮಚ್ಲಾ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವಾಗ ನೀವು ಮಾಡಿರ್ತೀರ, ನೀವು ಕಂಪ್ಲೀಟ್ ಮಾಡಿರ್ತೀರ, ಬಟ್ ನಿಮ್ಮ ಫ್ರೆಂಡ್ಸಿಗೆ ಯಾವ ಥರ ಮಾಡಬೇಕಂತ ಗೊತ್ತಿರೋಲ್ಲ, ಇಲ್ಲ ನಿಮ್ಮನ್ನೇ ಕೇಳ್ತಾರೆ ಮಾಡಿಕೊಡು ಅಂತ. ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಯೂಸ್ಫುಲ್ ಆಗುತ್ತೆ, ಈ ವಿಡಿಯೋನ ನೋಡಿಕೊಂಡು ಅವರೇ ಮಾಡ್ಕೋತಾರೆ. ಸೊ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಪಾಸಿಬಲ್ ಆದರೆ ನಾನು ನಿಮಗೆ PDF ಕಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಒಂದು ಮೇಲ್ ID ಕೊಟ್ಟು ಬೇಕಾದ್ರೆ ಅದಕ್ಕೆ ನಾನು ಡೈರೆಕ್ಟಾಗಿ ನಿಮಗೆ ಕಳಿಸ್ಕೊಡ್ತೀನಿ, ಇಫ್ ಇನ್ ಕೇಸ್ ನಿಮಗೆ ಗಿಟಾಬು ಇಲ್ಲ ಟೆಲಿಗ್ರಾಮಲ್ಲಿ ಸಿಕ್ಕಿಲ್ಲ ಅಂದರೆ. ಥ್ಯಾಂಕ್ ಯು. ಬಾಯ್.